ಬಸವ ಕಲ್ಯಾಣ್ ಮಾನ್ಯ ತಹಸೀಲ್ದಾರ್ ಮುಖಾಂತರ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳಿಗೆ ESP ವತಿಯಿಂದ ಮೆಮೊರಂಡಮ್ ಅನ್ನು ನೀಡಲಿಕ್ಕೆ ಬಂದಿವೆ. ಬಂಧುಗಳೇ, BSP ಪಕ್ಷದಿಂದ ಇಂದು ಮೆಮೊರಂಡಮ್ ಕೊಡುವ ಉದ್ದೇಶ ಏನೆಂದರೆ ಕರ್ನಾಟಕದ ಸರ್ಕಾರದಲ್ಲಿ ಇದೆ, ಆದರೆ ಯಾವ ದೌರ್ಜನ್ಯ ಹಾಗೂ ಅನ್ಯಾಯ ಆಗಿದೆ ಆ ಕ್ರೂರ ಆರೋಪಿಗಳಿಗೆ ಯಾವುದೇ ಕೂಡ ಕ್ರಮ ಜರುಗಿಸ್ತಾ ಇಲ್ಲ. ಅವರಿಗೆ ಬಂಧಿಸಿ ಮತ್ತೆ ಕಾನೂನು ಎದುರಾಗಿ ಬಿಡ್ತಾ ಇದ್ದಾರೆ. ಹೀಗಾಗಿ ದಿನನಿತ್ಯ ದಲಿತರ ಮೇಲೆ ಅನ್ಯಾಯ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ದೇವರ ಗುಡಿಯಲ್ಲಿ ಹೋದ್ರ ದೇವರ ಗುಡಿ ಯಾಕೆ ಬಂದಿರಿ ದುಡಿತಾ ಇದ್ದಾರೆ. ಇಷ್ಟೆಲ್ಲ ಕಣ್ಣಿಂದ ನೋಡಿ ಕರ್ನಾಟಕದ ಸರ್ಕಾರ ಕಣ್ಣು ಮುಚ್ಚಿ ಕೂಡ್ತಾ ಇದೆ. ಮಾತಾಡ್ತಿದ್ದೀರಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ನಾವು ದಲಿತರ ಸರ್ಕಾರ, ನಾವು ದಲಿತರಿಗೋಸ್ಕರ ವ್ಯಾಪಾರಿಗೋಸ್ಕರ ಬಹಳಷ್ಟು ಕೆಲಸ ಮಾಡ್ತೀವಿ ಅಂತ ಹೇಳ್ತಾರ. ಆದರೆ ಸತತವಾಗಿ 3 ಘಟನೆ ನಡೆದು ಇಲ್ಲಿ ತನಕ ಯಾವುದೇ ಆರೋಪಿಗೂ ಕೂಡ ಶಿಕ್ಷೆ ನೀಡಿಲ್ಲ. ಇದು ನಾವು BSP ಪಕ್ಷದಿಂದ ಅತಿ ಇದರಿಂದ ಖಂಡಿಸ್ತೇವೆ. ಯಾಕೆ ಅಂದರೆ ಪ್ರತಿದಿನ ಘಟನೆ ಆದರೂ ಕೂಡ ಆ ಆರೋಪಿಗಳಿಗೆ ಶಿಕ್ಷೆ ಕೊಡ್ತಾ ಇಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ತಪ್ಪ ಅಥವಾ ಸರ್ಕಾರದ ತಪ್ಪ ಅಥವಾ ಗೃಹ ಮಂತ್ರಿ ತಪ್ಪಿದನೋ ಏನು ತಿಳಿತಾ ಇಲ್ಲ. ಬಂಧುಗಳೇ, ಸರ್ಕಾರ ರಚನೆ ಮಾಡಕ್ಕೆ ಪ್ರತಿಯೊಬ್ಬರದು ದಲಿತರದು ವೋಟ್ ಮಾತ್ರ ಬೇಕು. ಇವರಿಗೆ ವೋಟಿನ ಶಕ್ತಿ ಏನಂತೇಳಿ ಇವ್ರಿಗೆ ತಿಳಿಸಬೇಕಾಗಿದೆ ನೀವು. ಯಾಕಂದ್ರ ಪ್ರತಿದಿನ ಒಂದು ಘಟನೆ ನಡೀತಾ ಇದೆ. ಮೊನ್ನೆ ರಾಯಚೂರದಲ್ಲಿ ಒಂದು ಹತ್ಯೆ ಆಯಿತು. ಅದು ದಲಿತರೇ. ಅವನು ಒಂದು ಒಳ್ಳೆ ಕಾರ್ಯಕರ್ತ, ಅವನು ಒಂದು ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದ. ಬಹುಮಾನಂದ್ ಅಂತೇಳಿ BSP ಕಾರ್ಯಕರ್ತ. ಅಂತ ಒಳ್ಳೆ ಕಾರ್ಯಕರ್ತರಿಗೆ ಕ್ರೂರತೆಯಿಂದ ಕೊಲೆ ಮಾಡಿದ್ರು ಹರೇ ಆಗಲ್ಲ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ, ಅದರ ಬಗ್ಗೆ ಧ್ವನಿ ಎತ್ತಾ ಇಲ್ಲ. ಅದೇ ರೀತಿ ಈಗ ಇನ್ನೂ ಒಂದು ಘಟನೆ ಆಯ್ತು ದಾವಣಗೆರೆಯಲ್ಲಿ. ಅಲ್ಲಿ 5 ಜನ ದೇವಸ್ಥಾನಕ್ಕೆ ಹೋದ ಮೇಲೆ ಆ ದೇವಸ್ಥಾನಕ್ಕೆ ಯಾಕೆ ಬಂದಿದೆ ಅಂತ ಹೇಳಿ 5 ಜನರಿಗೆ ಗಿಡ ಕಟ್ಟಿ ಹೊಡೆದ್ರು. ಅದು ಕೂಡ ಕಣ್ಣಿಗೆ ಕಾಣ್ತಾ ಇಲ್ಲ. ಸರ್ಕಾರ ಕಣ್ಣು ಮುಚ್ಚಿ ಕುಂತಿದೆ. ಅದೇ ರೀತಿ ಶಾಪುರದಲ್ಲಿ ಕೂಡ ಒಂದು ಜನಕ, ಅವನು ಕೂಡ ದಲಿತ ವ್ಯಾಪಾರ, ಅವನಿಗೆ ಆರಾಮಿದ್ದಿದ್ದಿಲ್ಲ. ಅವನು ಯಾರು ಊರಲ್ಲಿ ಅಪ್ಪರ್ ಕಾಣದವ್ರು ಸತ್ತಿದ್ರು. ಅವ್ರಿಗೆ ಕುಡಿ ಹೊಡಿಲಕ್ ಬಂದಿಲ್ಲ ಅಂದ್ರ ಅವನಿಗೆ 4 ಮಂದಿಯಲ್ಲಿ ಕರೆಸಿ ಹುಡುದು ಆ ಊರಿಗೆ ದಲಿತರಿಗೆ ಬಹಿಷ್ಕಾರ ಹಾಕ್ತಾರಂತೆ. ಆದ್ರೆ ನಾನು ಮೀಡಿಯಾದ ಮುಖಾಂತರ ಹೇಳ್ತೀನಿ, ಪ್ರಿಯಾಂಕ್ ಖರ್ಗೆ ಅವರೇ, ನೀವು ದಲಿತರೇ, ಆದರೆ ಇಲ್ಲಿ ತನಕ ನೀವು ದಲಿತರ ಮ್ಯಾಗ ಅನ್ಯಾಯ ಆದ್ರೆ ಬಾಯಿ ಮುಚ್ಚಿ ಕುಂತಿದ್ರಿ. ಯಾಕೆ ಕುಂತಿರಿ ನಮಗಿದು ಪ್ರಶ್ನೆ ಇದೆ. ದಲಿತರ ಮಾತು ಎತ್ತಿದ್ರೆ ದಲಿತರು ಬೇಕು ನಿಮಗೆ. ಆದರೆ ದಲಿತರ ಮ್ಯಾಗ ಅನ್ಯಾಯ ಆದಾಗ, ದೌರ್ಜನ್ಯ ನಡೆದಾಗ ನೀವು ಕಣ್ಣು ಮುಚ್ಚಿ ಕೊಡ್ತೀರಿ. ಇದು ಯಾಕ? ಇದು ನಮ್ಮ ಪ್ರಶ್ನೆ ಇದೆ ನಿಮಗೆ. ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಶ್ನೆ ಇದೆ. ದಲಿತರ ಮ್ಯಾಗ ಅನ್ಯಾಯ ಬಹಳ ಜನತೆ ಇದೆ. ಅತಿ ಶೀಘ್ರದಲ್ಲಿ ಇದು ಬಂದ್ ಆಗಬೇಕು. ಒಂದ್ ವೇಳೆ ಬಂದ್ ಆಗಿಲ್ಲ ಅಂದ್ರೆ ಇದು ಹೋರಾಟ ಇನ್ನು ಸಣ್ಣದಿದೆ. ಇದ್ರ ಮುಂದೆ ಬರುವಂತದಿಂದಾಗ ಅತಿ ದೊಡ್ಡ ಹೋರಾಟ ಆಗ್ತದೆ, ಉಗ್ರ ಹೋರಾಟ ಆಗ್ತದೆ ಅಂತ ಹೇಳಕ್ ನಾನು ಬಯಸ್ತೀನಿ. ಒಂದು ವೇಳೆ ನಾನೊಂದು 2 ಮಾತು ಹೇಳಿ ಇಲ್ಲಿಗೆ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್.